ಇವತ್ತು ಏನು ಸನ್ನವಾಡಿ ಆ ಬೀದಿ ದೀಪಗಳ ಬಗ್ಗೆ ಮನವಿಯನ್ನ ನಗರಸಭೆಯಲ್ಲಿ ಸಲ್ಲಿಸಕ್ಕೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ರಿ. ಅವ್ರಿಗೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಮತ್ತೊಂದು ವಿಚಾರಕ್ಕೆ ನಾನು ಪ್ರಸ್ತಾವ ಮಾಡಕ್ಕೆ ಮುಂದಾಳತ ತಗೊಂತೀನಿ. ಏನು ಮುಳಬಾಗಿಲು ತಾಲೂಕಿನಲ್ಲಿ ಏನು 360 ಹಳ್ಳಿಗಳಿದ್ದು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ನಾವು ಪೂರ್ವಭಾವಿ ಸಭೆಗಳನ್ನು ಹಮ್ಮಿಕೊಂಡಿದ್ದು, ಆ ಸಭೆಗಳಲ್ಲಿ ಎಲ್ಲಾ ಪಂಚಾಯಿತಿ ಇವಾಗ ಒಂದು 10 ಪಂಚಾಯಿತಿಗಳನ್ನ ನಾವು ರಕ್ಷಣಾ ವೇದಿಕೆ ಅಧ್ಯಕ್ಷರು ಮತ್ತೆ ಆ ಟೀಮ್ ಅನ್ನ ಮಾಡಿದ್ದೀವಿ. ಇನ್ನೇನು 20 ಪಂಚಾಯಿತಿಗಳು ಉಳಿದಿದ್ದಾವೆ. ಆ 20 ಪಂಚಾಯಿತಿಗಳು ಕೂಡ ಮುಂದಿನ ಒಂದು 2 ತಿಂಗಳು ಒಳಗಡೆ ಆ ಪಂಚಾಯಿತಿ ಅಧ್ಯಕ್ಷಗಳು, ಕಾರ್ಯದರ್ಶಿಗಳು, ರೈತ ಘಟಕ ಎಲ್ಲವೂ ಕೂಡ ನಾವು ಮಾಡ್ಲಿಕ್ಕೆ ಸದಾ ಸಿದ್ಧರಿದ್ದೀರಿ. ನಮ್ಮ ಗುರಿ ಒಂದೇ, ಮುಳಬಾಗಿಲು ತಾಲೂಕಿನಲ್ಲಿ ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು. ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನು ಇದು ಪಂಚಾಯಿತಿ ಎಲೆಕ್ಷನ್ಗಳು ಬರ್ತಿದಾವೆ. ಆದ್ರಿಂದ ಈ ಒಂದು ಮನವಿ ಮಾಡ್ಕೊಳ್ಳಕ್ಕೆ ನಾನು ಪಂಚಾಯಿತಿ ರೈತಾಭಿವರ್ಗದವ್ರಿಗೆ, ಕೂಲಿ ಕಾರ್ಮಿಕ ಮನವಿ ಮಾಡ್ಕೊಂತೀನಿ. ಪಂಚಾಯಿತಿ ಎಲೆಕ್ಷನ್ಗಳಲ್ಲಿ ಜಡ್ಪಿ ಟಿಪಿ ಆಗಿರ್ಬೋದು, ನಗರಸಭೆ ಎಲೆಕ್ಷನ್ ಆಗಿರ್ಬೋದು, ಯಾವ ಮುಂದೆ ಬರ್ತಿದಾವೆ ಸರಿಯಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಪಂಚಾಯಿತಿಯಲ್ಲಿ ಏನೋ ತೊಂದರೆ ಆದಾಗ ಆ ವ್ಯಕ್ತಿ ಮಾತಾಡ್ಬೇಕು, ಸಮಸ್ಯೆನ ಬಗೆಹರಿಸ್ಬೇಕು. ಅದು ನಗರಸಭೆಯಲ್ಲಿ ಆಗಿರ್ಬೋದು, ಪಂಚಾಯಿತಿಯಲ್ಲಿ ಆಗಿರ್ಬೋದು, ಏನು ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಎಲೆಕ್ಷನ್ ಬಂದಾಗ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನಾನು ಮನವಿ ಮಾಡ್ತಾ ರೈತಾಭಿವರ್ಗದವ್ರಿಗೆ, ಕೂಲಿ ಕಾರ್ಮಿಕರಲ್ಲಿ. ಕೆಲವೊಂದು ಏನ್ ಮಾಡ್ತಾರ ಅಂದ್ರೆ ಸಮಸ್ಯೆಗಳು ಬೆಟ್ಟದಷ್ಟಿದೆ, ಆದ್ರೆ ಬಗೆಹರಿಸೋರು ಯಾರು ಇಲ್ಲ, ತುಂಬಾ ಕಡಿಮೆ. ಇವಾಗ ಸಪೋಸ್ ನಾನೇ ತಗೊಳ್ಳಿ, ಸನ್ನವಾಡಿ ರಸ್ತೆಯ ಎಮ್ಮೆನಹಳ್ಳಿ ರಸ್ತೆಯ ಬೀದಿ ದೀಪಗಳು 3 ವರ್ಷಗಳಿಂದ ಹೇಳಿ 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 ಸಾಗಬಿಟ್ಟಿದೆ. ಅದನ್ನ ಹಲವಾರು ಬಾರಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ತಂಡದವರು ಹಲವಾರು ಮನವಿ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಎಷ್ಟು ಹೇಳಿದ್ರು ಕೂಡ ಒಂದು ಕಿವಿಲ್ ಕೇಳ್ತಾರೆ, ಮತ್ತೊಂದು ಕಿವಿಲ್ ಬಿಟ್ಬಿಡ್ತಾರೆ. ಇವಾಗ ಇನ್ನೊಂದು ವಿಚಾರ ಹೇಳಕ್ ಬರ್ತೀನಿ. ಇಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿನವರು ಇದ್ದಾರೆ, ಜೆಡಿಎಸ್ ನವರು ಇದ್ದಾರೆ. ಯಾಕಪ್ಪ ನೀವು ಕೇಳ್ಬೋದಲ್ಲ, ನೀವು ಕೂಡ ಕೇಳ್ಬೋದಲ್ಲ, ನಿಮಗೂ ಕೂಡ ಅಧಿಕಾರ ಇದೆಯಲ್ಲ, ಯಾಕೆ ನೀವು ಕೇಳಲ್ಲ? ಇನ್ನೊಂದು ವಿಚಾರ, ಇವಾಗ ಎಲೆಕ್ಷನ್ಗಳು ಬರ್ತಿದ್ದಾವೆ. ಎಲೆಕ್ಷನ್ಗಳು ಬಂದಾಗ ಮಾತ್ರ ನೀವು ಅವ್ರ ಮನೆಗಳಿಗೆ ಹೋಗ್ತೀರಾ. ಅದು ವೋಟರ್ಸ್ ಯಾವ್ದಾದ್ರು ಮೈಸೂರು, ಬೆಂಗಳೂರು, ಚಿತ್ತೂರು, ತಿರುಪತಿ ಎಲ್ಲಾನೇ ಇರ್ಲಿ ಬಿಡಿ, ವೋಟರ್ಸ್ ಹುಡ್ಕಪ್ಪ ಎಲ್ಲಿದ್ದಾನೆ, ನಮ್ಗೆ ಓಟ್ ಬೇಕು ಅಂತೀರಾ. ಸಮಸ್ಯೆ ಆಗಿದೆ, ಅದನ್ನ ಬಗೆಹರಿಸಿ ಅಂದ್ರೆ ಅದನ್ನ ಬಿಟ್ಬಿಟ್ಟು ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರನೇ ಆಟ್ ಪುಟ್ ಪಕ್ಕೋ ಕೊಡೋ ಹಿಡಿಯಕ್ಕಾಗಲ್ಲ ಅವ್ರನ್ನ. ಅಂತವ್ರನ್ನ ಕಡಿವಾಣ ಹಾಕಿ 5 ವರ್ಷಗಳ ಅಧಿಕಾರ ಕೊಟ್ರೆ 5 ವರ್ಷಗಳ ಅಧಿಕಾರದಲ್ಲಿ ನಿನ್ನಂತ ಇರುವಂತ 4 ಜನಕ್ಕೆ ಒಳ್ಳೇದನ್ನ ಮಾಡು. ಅರ್ಥ ಆಯ್ತಾ? ಅದನ್ನ ಬಿಟ್ಟು ಮತ್ತೇನ್ ಮಾಡ್ತಾರ ಗೊತ್ತಾ, ಯಾರು ಒಳ್ಳೇದ್ ಮಾಡ್ತಿರ್ತಾರೆ ಅವನ್ನೂ ಬಿಡಲ್ಲ. ಈ ಗ್ರಾಮ ಪಂಚಾಯತಿ, ನಗರಸಭೆ ಮತ್ತೆ ಇನ್ನೊಬ್ಬ ಯಾರ ಗೆಲ್ಲಿರ್ತಾರೆ ಎಲೆಕ್ಷನ್ಗಳಲ್ಲಿ, ಇವರು ಮಾಡಲ್ಲ, ಮಾಡೋರ್ನು ಬಿಡಲ್ಲ, ಈದ್ನೂ ಮಾಡಲ್ಲ. ಪರಿಸ್ಥಿತಿ ಆ ರೀತಿ ಉಂಟಾಗ್ತಾ ಇದೆ. ನಾನು ಮತದಾರರಲ್ಲೇ ಮನವಿ ಮಾಡ್ಕೊಂತೀನಿ, ಎಚ್ಚೆತ್ತವಾಗಿ ಪಂಚಾಯತಿಗಳಲ್ಲಿ ಮಾತಾಡೋಣ, ಯುವಕರನ್ನ ಗೆಲ್ಸಿ. ಹಿರಿಯರು ಇದ್ದಾರೆ, ನಾ ಇಲ್ಲ ಅಂದಿಲ್ಲ. ಮಾರ್ಗದರ್ಶನ ತುಂಬಾ ಮುಖ್ಯ. ಇತಿಹಾಸವನ್ನು ತಿಳ್ಕೋಬೇಕು. ನಾವೇನಾದ್ರೂ ಮತ್ತವ್ರ ಬಗ್ಗೆ ಮಾತಾಡ್ಬೇಕು, ಇನ್ನೊಂದು ಮಾತಾಡ್ಬೇಕು, ನಾವು ಕೆಲಸ ಮಾಡ್ಬೇಕು ಅಂದ್ರೆ ಇತಿಹಾಸವನ್ನು ತಿಳ್ಕೊಂಡು ನಾವು ಮಾತಾಡ್ಬೇಕಾಗುತ್ತೆ, ನಮ್ ಕೆಲಸ ಮಾಡ್ಬೇಕಾಗುತ್ತೆ. ಅದೇನೋ ಹೇಳ್ತಾರೆ ತೆಲುಗು ಗಾದೆ, ಅದು ಹೇಳೋದು ಬೇಡ, ನಾನು ಸಮಯ ಬಂದ್ರೆ ಹೇಳ್ತೀನಿ. ಅದೇ ಸೂಪಲ್ಕಿ ಮೇಪಲ್ಕಿ ಅಂತಾರಲ್ಲ, ಅದು ಮಾತಾಡಬಾರ್ದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಕೆಲಸ ಮಾಡ್ಬೇಕು. ಯುವಕರಿಗೆ ಉದ್ಯೋಗ ಸಿಗುವಂತ ಅವಕಾಶಗಳು ನಿಮ್ಮಲ್ಲಿದೆ. ಎಷ್ಟು ನಗರಸಭೆ ಅಧಿಕಾರಿಗಳಿಗೆ, ನಗರಸಭೆ ಸದಸ್ಯರಿಗೆ, ಪಂಚಾಯತಿ ಸದಸ್ಯರಿಗೆ ನಮ್ಗೆಲ್ರೂ ಗಮನ ಬರ್ತಾ ಇದೆ. ಅದನ್ನ ನೀವು ಸಾರ್ವಜನಿಕರಿಗೆ ತಿಳಿಪಡಿಸ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ, ಒಳ್ಳೇದನ್ನ ಮಾಡಿ. ನಾವ್ ಯಾರು ಇಲ್ಲಿ ಶಾಶ್ವತರಲ್ಲ, ಎಲ್ಲ ಒಂದಲ್ಲ ಒಂದಿನ ಹೋಗ್ಬೇಕಾಗತ್ತೆ. ನೋಡಿ ಪಾಪ ನಮ್ಮ ಇವರು ಬಾಬು, ಸೈಯದ್ ಬಾಬು, ಬಿಜೆಪಿ ಬಾಬು ಅಣ್ಣ ಅಂತ ಹೇಳ್ಬಿಟ್ಟು ಅಲ್ಲಿ ಆಕಸ್ಮಿಕವಾಗಿ ಸನ್ನವಾಡಿ ಬ್ರಿಡ್ಜ್ ಅಲ್ಲಿ
ಬ್ರಿಡ್ಜ್ ಹತ್ರ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾರೆ. ಯಾರ್ದಾದ್ರೂ ಪ್ರಾಣನೇ ರೀ, ಅದು ಮುಸ್ಲಿಂ ಆಗ್ಲಿ, ಹಿಂದೂ ಆಗ್ಲಿ, ಜೈನ್ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಯಾವ್ದಾದ್ರು ಪ್ರಾಣನೇ. ಆ ಒಂದ್ ನಿಟ್ಟಿನಲ್ಲಿ ಇರೋ ತನಕ ನಾವ್ ಎಷ್ಟು ದಿನ, ಅವರು ಕೂಡ ಬಾಬು ಅಣ್ಣವರು ಒಳ್ಳೆ ಹೆಸರು ತಗೊಂಡ್ ಬಂದಿದ್ದಾರೆ. ಆಟೋ ಘಟಕದ ಮುರಜನ, ಮುರಜನ ಆಟೋ ಘಟಕದ ಮಾಜಿ ಅಧ್ಯಕ್ಷ ಆಗಿದಾರ, ಮಾಜಿ ಅಧ್ಯಕ್ಷರು ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ದಾರೆ. ಆ ವ್ಯಕ್ತಿ ಸತ್ತೋಗ್ಬಿಟ್ಟ ಪಾಪ ನೋಡಿ. ಆ ಒಂದು ನಿಟ್ಟಿನಲ್ಲಿ ಎಷ್ಟು ದಿನ ಕಾಲ ಬದುಕ್ತಿವಿ, ಎಲ್ಲ ಒಂದೇ ತಾಯಿ ಮಗಳಂತೆ ಬದುಕೋಣ ಬಾಳ ಅಂತ ಹೇಳ್ತಾ ಇನ್ನೊಂದು ವಿಚಾರ ನಾನು ಮಾತು ಮುಗಿಸ್ಬಿಡ್ತೀನಿ. ಮತ್ತೊಂದ್ ಸತಿ ಹೇಳ್ತಾ ಇದೀನಿ, ಮುಂದೆ ಚುನಾವಣೆಗಳು ಬರ್ತಾ ಇದಾವೆ. ಯಾರಿಗ ಓಟ್ ಹಾಕ್ಬೇಕು, ಓಟ್ ಹಾಕ್ಬಾರ್ದು ಅನ್ನೋ ಕರೆಕ್ಟ್ ಆಗಿ ನಿರ್ಧಾರ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ದುಡ್ಡು ಲಕ್ಷಗಳೇ ಕೋಟಿ ಸುರಿತಾರೆ, ತಗೊಳ್ಳಿ, ಬೇಡ ಅನ್ಬೇಡಿ. ಯಾರದನ್ನು ಬೇಡ, ಯಾರದ್ದು ಬೇಡ ಅನ್ಬೇಡಿ, ತಗೊಳ್ಳಿ. ಯಾರು ಅವ್ರ ದುಡ್ಡು ಇರಲ್ಲ, ಅದು ಎಲ್ಲಿದಾನೋ ಯಾರೋ ಒಬ್ಬರು ಕೆಲಸ ಸ್ವಲ್ಪ ಜನ ಬಾಯಿ ಪಟ್ಟು ತಗೊಂಡ್ ಬಂದಿರ್ತಾರೆ, ಏನೋ ಮೋಸ ಮಾಡ್ಕೊಂಡ್ ಬಂದಿರ್ತಾರೆ, ಏನೇನೋ ಮಾಡಿ ತಗೊಂಡ್ ಬಂದಿರ್ತಾರೆ. ದುಡ್ಡು ತಗೊಳ್ಳಿ, ಯಾರಿಗ ಹಾಕ್ಬೇಕು ನೀವು ಅದಕ್ಕೆ ಹಾಕಿ. ನಿಮ್ಮ ಮತವನ್ನ ಒಳ್ಳೆ ವ್ಯಕ್ತಿಗೆ ಚಾಲನೆ ಮಾಡಿ, ಒಳ್ಳೆ ವ್ಯಕ್ತಿಗೆ ಆಯ್ಕೆ ಮಾಡ್ಕೊಳ್ಳಿ. ನಿಮ್ ಕೆಲ್ಸಕ್ಕೆ ಮುಂದಿನ ದಿನಗಳಲ್ಲಿ ಕಳ್ಳರು, ದರೋಡ್ರು, ಜೈಲಿಗೆ ಬಂದವರು, ಅವರು ಇವ್ರು ಎಲ್ಲ ಇದಾರೆ, ಎಲ್ಲ ಬಂದ್ಬಿಟ್ಟು ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತಾರೆ. ಇದು ಯಾಕೆಂದ್ರೆ ಇರೋದು ಇದ್ದಂಗೆ ಹೇಳಿದ್ರೆ ಗೆದ್ದು ಬಂದು ಒದ್ದಿರಂತೆ, ಆ ರೀತಿ ಆಗುತ್ತೆ. ನಾವ್ ಇರೋದು ಇದ್ದಂಗೆ ಮಾತಾಡೋದು, ಯಾರಿಗೂ ನಾವು ಭಯ ಪಡೋದಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಅವರು, ಅರ್ಥ ಆಯ್ತಾ? ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಯಾರಿಗೂ ಕೂಡ ನಾವು ಭಯ ಪಡೋದಿಲ್ಲ. ಸ್ವಚ್ಛತೆಯಿಂದ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡುವಂತ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಸದಾ ವಿದ್ಯಾರ್ಥಿಗಳ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ದೀನ ದಲಿತರ ಪರವಾಗಿ ಸದಾ ನಾವು ಅವರ ಬೆನ್ನೆಲುಬ ಕೆಲಸ ಮಾಡ್ತಾ ಇದೀವಿ. ಆದ್ರಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಖಾದರಣ್ಣ, ಚಲವಾಡಿ ಸೋಮಣ್ಣ, ನಯಾಜಣ್ಣ, ರಿಯಾಜಣ್ಣ, ನವೀದಣ್ಣ, ಮುನ್ರಾಜಣ್ಣ, ನಮ್ಮ CM ಮಣಿಯಣ್ಣ, ನಮ್ CM ಅಂದ್ರೆ ನಮ್ಗೆ CM ಚಂದ್ರಪುರದಲ್ಲಿ ಇದ್ದಾರೆ ನಮ್ CM. ಆದ್ರಿಂದ ರಮತುಲ್ಲಾ, ಟಿಪ್ಪು, ಇದ್ರೀಸು, ನವೀದು, ಉಮೇಶು, ಎಲ್ಲ ನಮ್ಮ ಉಪಾಧ್ಯಕ್ಷರು, ನಗರ ಘಟಕ ಉಪಾಧ್ಯಕ್ಷ ಸುರೇಶನ್, ನಮ್ಮ ನಾಗಮಂಗಲ ಮೆಂಬರು ರವೀಂದ್ರ, ಎಲ್ಲ ಜಯರಾಮು, ಎಲ್ಲರೂ ಸೇರಿ, ಮತ್ತೆ ನಮ್ಮ ರಿಜ್ವಾನ್ ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಯಾಗಿದ್ದಾರೆ. ನಿಮ್ಮಲ್ಲಿ ಎಲ್ಲರಲ್ಲೂ ನಾನು ಇಷ್ಟ ಮನೆ ಹಿಡ್ಕೊಳ್ಳೋದು, ಮುಂದಿನ ದಿನಗಳಲ್ಲಿ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ಕೋಬೇಕು ಹೇಳ್ತಾ, ಮುಂದಿನ ದಿನ ಇನ್ನೊಂದು ಹೇಳ್ತಾ ಇದೀನಿ, ಮುಂದಿನ ದಿನಗಳಲ್ಲಿ ಮುಳಬಾಗಿಲು ತಾಲೂಕ್ಗೆ ಯಾರಾದ್ರೂ ಏನು ರೈಲು ಮಾರ್ಗವನ್ನ ತರ್ತಾರೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ತರೋದು, ಬೇರೆ ಯಾರು ತರೆಯಲ್ಲ. ಕಾಂಗ್ರೆಸ್ ಅವ್ರು ತರಿಸಲ್ಲ, ಬಿಜೆಪಿ ತರಿಸಲ್ಲ, JDS ಅವ್ರು ತರಿಸಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಏನು ಯುವಕರಿಗೆ ಮತ್ತೆ ಈ ಮುಳಬಾಗಿಲು ಮಾರ್ಗಕ್ಕೆ ಹೊಸ ರೈಲನ್ನ ಏನು ಮಾರ್ಗಸೂಚಿ ಮಾಡಿದ್ದಾರೆ, ಅದನ್ನ ಬಿಟ್ಬಿಟ್ಟು 2016 ಮಾಡಿದ್ದಾರೆ. ಏನು 800 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಏನು ಹೋರಾಟದ ಮುಖಾಂತರ ಮುಳಬಾಗಿಲು ತಾಲೂಕಿಗೆ ರೈಲನ್ನ ತಂದೇ ತರ್ತೀವಿ. ಇಷ್ಟು ಮಾತು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ. ನಮಸ್ಕಾರ.